ಅಮ್ಮ ತಾಯಿ ಅದ್ ಯೋಸ್ ದಿನ ಅಂತ ಹೇಳ್ಬಿಟ್ಟು ಇಲ್ಲೇ ನೀನು ಟಿಕಾಣಿ ಉಡ್ಬೇಕು ಅನ್ಕೊಂಡಿದ್ಯಾ? ನಿಂದು ಅಲ್ಲಿ ಜಮೀನ್ ಪಮೀನ್ ಎಲ್ಲ ನನ್ವೆ ಐತಿ ಅಂದಲ್ಲ, ಅಲ್ಲೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ರೆ ಇಲ್ಲಿ ಯಾರು ನೋಡ್ಕತ್ರಲ್ಲಿ? ಹೋಗ್ಬಿಟ್ಟು ನೋಡ್ಕೋಬೇಕು ತಾನೇ. ನನಗೆ ನನ್ನ ಮಗಳನ್ನ ಬಿಟ್ಬಿಟ್ಟಿರಕ್ ಆಗದೇ ಇಲ್ಲ. ಅದಕ್ಕೆ ನಾವು ಇಲ್ಲೇ ಇರೋದು. ನನ್ನ ಮಗಳನ್ನ ಬಿಟ್ಟಿರೋದು ಅಂದ್ರೆ ಏನು ಸುಮ್ಮನೆನಾ? ಸಾಮಾನ್ಯನ ಹೇಳು. ನನ್ನ ಮಗಳು ಅಂದ್ರೆ ನನಗೆ ಒಂಥರ ಭಾಳ ಇಷ್ಟ. ಅದಕ್ಕೆ ಅಜ್ಜಿ ಉಸ ಬಂದಿನವ ಬಾಬಾ ಸೊಂಟ ಯಾಕೋ ಹಿಡ್ಕೊಬಿಟ್ಟಿತ್ತು. ಅದಕ್ಕೆ ನಿನ್ನ ಬಾಬಾ ಬಾಬಾ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ದೀನ. ಆಸ್ಪತ್ರೆ ಗಂಟ ಬಂದ್ರೆ ಯಾಕೋ ನಡಿಯಕ್ಕೆ ಆಯ್ತಿಲ್ಲ. ಗಾಡಿ ತಗೊಂಡ್ಬಿಟ್ಟು ಹೋಗ್ಬೇಕು, ಬುಡ ತಗಿ ಏನು ಅಂತ ಹೇಳ್ಬಿಟ್ಟು ಹಿಂಗೆ ನೆಟ್ಟಿಗೆ ಬಂದ್ಬಿಟ್ಟೆ. ಬಾಬಾ ಬಾಬಾ. ಏನಜ್ಜಿ ನಿಮ್ ಬೀಗ್ರ ಹತ್ರ ಜೋರಾಗಿ ಮಾತಾಡ್ತಾ ಇದ್ರಿ? ಅಯ್ಯೋ ನಮ್ದೆಲ್ಲ ಇದ್ದಿದ್ದೆ. ಅದೇ ನೀನಿಯ ಅಷ್ಟೊಂದೆಲ್ಲ ಜಮೀನೆಲ್ಲ ಐತಲ್ಲ, ಬಿಟ್ಬಿಟ್ಟು ಯಾಕೆ ಬರಕ್ ಹೋದೆ? ಸುಮ್ಕೆ ನೀನಿಯ ಮಗಳ ಇಲ್ಲಿ ಇತ್ತಾಳೆ, ನಿನ್ನಲ್ಲಿ ಹೋಗಿ ನೋಡ್ಕೋಬೇಕಲ್ವಾ ಅಂತ ಹೇಳ್ದೆ. ಇಲ್ಲ ಅಂದ್ರೆ ಇವಾಗೆಲ್ಲ ಹಾಳು ಮಾಡ್ಬಿಡ್ತಾರಲ್ಲ ಮಗಳೇ, ಅದಕ್ಕೆ ನೀನಿಯ. ಅಜ್ಜಿ ನಾವ್ಯಾಕೆ ಒಂದ್ಸಲ ಎಲ್ರು ಇವ್ರ ಮನೆಗೆ ಹೋಗಿ ಬರ್ಬಾರ್ದು? ಇವ್ರಂತೂ ನಮ್ಮ ಮನೆಗೆ ಬಂದವ್ರೆ, ನಾವಂತೂ ಇವ್ರ ಮನೆಗೆ ಹೋಗೇ ಇಲ್ವಲ್ಲ. ಒಂದೇ ಒಂದ್ಸಲ ಇವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಲ್ವಾ? ಒಳ್ಳೆ ಐಡಿಯಾ ನೀನಿಯ ಕೊಟ್ಬಿಟ್ಟೆ. ನನ್ ತಲೆ ಗ್ವಾಳಿದೇ ಇಲ್ವಲ್ಲ ಬೀಗ್ರೆ. ನೋಡಿ ಆದಷ್ಟು ಬೇಗನೆ ನೀವು ಹೋಗ್ಬಿಟ್ಟು ಒಂದು ರೌಂಡ್ ಎಲ್ಲನೂ ಓಡಾಡ್ಕೊಂಡ್ಬಿಟ್ಟು ಬರೋಣ. ಏನಂತೀರೆ? ನಾನು ಬರ್ತೀನಿ ನಿಮ್ ಜಮೀನು ನಿಮ್ ಮನೆ ಎಲ್ಲನೂ ನೋಡಕ್ಕೆ. ನಾಳೆ ಇಲ್ಲ ನಾಡ್ದು ಅಂಟ್ಬಿಡೋಣ. ಅದು ಬೀಗ್ರೆ, ಅದು ಅದು ಅಯ್ಯೋ ನೀವು ನಮ್ಮ ಮನೆಗೆ ಬಂದಿದ್ದೀರಾ ಅಂತಂದಲೆ ನಾವು ಒಂದ್ಸಲ ನಿಮ್ಮ ಮನೆಗೆ ಬರೋದ್ರಲ್ಲಿ ಏನು ಇಲ್ಲ ಅಲ್ವಾ? ಆರಾಮಾಗೇನೆ ಬಂದ್ಬಿಟ್ಟು ಬರ್ತೀವಿ ಬಿಡಿ. ನೀವೇ ನಮ್ಗೆ ಅಡುಗೆ ಮಾಡೋ ಅವಶ್ಯಕತೆ ಏನಿಲ್ಲ. ಸುಮ್ಮನೆ ಹಂಗೆ ಮನೆ ಹೊಲ ಜಮೀನು ಎಲ್ಲ ನೋಡ್ಕೊಂಡ್ಬಿಟ್ಟು ಹಂಗೆ ವಾಪಸ್ ಬರ್ತೀವಿ ಅಲ್ವಾ ಅಜ್ಜಿ? ಹ್ಞೂ, ನನ್ನ ಮೊಮ್ಮಗಳು ಹೇಳ್ತಿರೋದು 100ಕ್ಕೆ 100 ಸತ್ಯವಾದ ಮಾತು. ನೋಡು ನಾಳೆ ಹೊಂಟ್ಬಿಡೋಣ. ಇಲ್ಲ ಹಬ್ಬಬ್ಬಾದ್ರೆ ನಾಡದ್ದು ಹೊಂಟ್ಬಿಡೋಣ. ಇಲ್ಲ ಅಂದ್ರೆ ಕಷ್ಟ ಆಗೋಗ್ಬಿಡ್ತದೆ. ನಾವು ನೋಡ್ಬೇಕಲ್ವೇ ನಿಮ್ಮ ಜಮೀನು, ನಿಮ್ಮ ಊರು, ನಿಮ್ಮ ಕೇರಿ ಎಲ್ಲನೂ. ಎಲ್ಲರೂ ಒಂದು ಕಾರ್ಗಿರ್ ಮಾಡ್ಕೊಂಡು ಹೋಗ್ಬಿಡೋಣ. ಹೋಗ್ಬಿಟ್ಟು ಓಡಾಡ್ಕೊಂಡ್ಬಿಟ್ಟು ಬಂದ್ಬಿಡೋಣ ಬಿಡು. ಬಾ ಒಳ್ಳೆ ಟೈಮ್ಗೆ ಒಳ್ಳೆ ಐಡಿಯಾ ನೀನೇ ಕೊಡ್ತೀನಿ ಇನ್ನಂದ್ರೆ. ಬಾ ನನಗಂತೂ ಸೊಂಟ ನೋವು ಹೊಸಿ ಏನೋ ಒಂದು ಇಂಜೆಕ್ಷನ್ ಏನೋ ಕೊಟ್ಬಿಡು. ಏನೋ ಉಸಿರು ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ. ಬಾ. ಅಯ್ಯೋ ಇಲ್ದಿರ ಜಮೀನು ಇವಾಗ ಹೆಂಗಮ್ಮ ತೋರ್ಸೋದು? ಜಮೀನ್ ತೋರ್ಸು ಜಮೀನ್ ತೋರ್ಸು ಜಮೀನ್ ತೋರ್ಸು ಇದೇ ನೀನೇ ಆಯ್ತು ಜಮೀನ್ ತೋರ್ಸೋದು. ಎಲ್ಲಿಂದ ತೋರ್ಸನ್ ಇವಾಗ? ಇವಳು ಯಾವಳ ಬಂದ್ಬಿಟ್ಟು ದರಿದ್ರದೊಳ ಹಾಳು ಮಾಡ್ಬಿಟ್ಲಲ್ಲ. ಅವಳಿಗೆ ಗೊತ್ತಲ್ಲ ಎಲ್ಲ ವಿಷಯನೂ ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಯೋಡಿಸ್ಬೇಕಿತ್ತು ತಾನೇ. ಮನೆಯಿಂದ ಈಚೆ ಕಡೆಗೆ ಹಾಕಿದ್ರೆ ಇರಮ್ಮ ನನ್ನ ಗಂಟ ಇವಾಗ ಲಕ್ಷ ದುಡ್ಕೊಂಬಿಟ್ಟು ಬರ್ತಾನೆ. ಆ ಲಕ್ಷ ದುಡ್ಡಾಗೆ ಎಲ್ಲೋ ಒಂದು ಕಡೆ ಜಮೀನು ಗಿಮೀನು ಏನಾರ ಒಂದು ತೆಗೆದ್ಬಿಟ್ಟು ಇದು ಮಾಡಿದ್ರೆ ಆಯಿತು. ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳು? ನೋಡೋಣ ಇರು, ಒಂದು ಟೇಮ್ ಬರ್ತದೆ ನಮಗೂನು. ಅಷ್ಟಾಗಿ ಎಲ್ಲ ಅಂದರೆ ಪಟ ಅಂತ ಹೇಳ್ಬಿಟ್ಟು ತಗೊಬಿಡೋಣ. ನನ್ನ ಗಂಡ ಇವಾಗ ಲಕ್ಷಕ್ಕೆ 2 ಲಕ್ಷ 4 ಲಕ್ಷ ದುಡಿಯೋಕೆ ಶುರು ಮಾಡ್ಕೊಬಿಟ್ಟವನಿ. ಹೌದೇ? ಹಂಗಾರೆ ಸರಿ ಬಿಡು, ಏನು ತೊಂದರೆ ಇಲ್ಲ. ಅಕ್ಕ ಅಕ್ಕ ರೀ ಬಂದ್ರಾ? ಎಷ್ಟು ಲಕ್ಷ ಬಂತು ನಿಮಗೆ ಲಾಭ? ಗಂಡನ್ ಬೆಟ್ಟಿಂಗ್ ಆಡು ಅಂತ ಬಿಡ್ತಿಯಲ್ಲ, ನೀನೇನೆ ಅಂತ ಹೇಳ್ತಿರ್ಬೇಡ. ಸೈಡ್ಗೆ ಬಾ ಸುಮ್ಮನೆ. ನಮ್ಮ ಅಕ್ಕಂಗೆ ಹೋಗ್ಬಿಟ್ಟು ವಿಚಾರ ಎಲ್ಲನೂ ಹೇಳ್ಬೇಕು. ರೀ ಅದೆಲ್ಲ ಬುಡಿ, ನೀವು ಫಸ್ಟ್ ಹೇಳಿ ಎಷ್ಟು ಲಕ್ಷ ಲಾಭ ಬಂತು ಅಂತ ಹೇಳ್ಬಿಟ್ಟು. ಬೆಟ್ಟಿಂಗೋ ಗಿಟ್ಟಿಂಗೋ ದುಡ್ಡು ಇಂಪಾರ್ಟೆಂಟ್ ಅಷ್ಟೇ. ನಿಮ್ಗೆ ಯಾಕೆ ಬುದ್ಧಿ ಬರಕಿಲ್ಲ? ಹೇಳಿ ನೋಡಿ, ಈ ಫಸ್ಟ್ ಹೇಳಿ ನನಗೆ ಎಷ್ಟು ಬಂತು, ಏನು ಬಂತು, ಎತ್ ಬಂತು ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ನಾನೇನು ಸುಮ್ಕಿರಕಿಲ್ಲ. ನೋಡಿ ಆಗಲೇ ನಿಮ್ಮ ಮನೆಯವರೆಲ್ಲನೂ ನಿಮ್ಮ ಹೊಲ ಜಮೀನು ಎಲ್ಲ ತೋರಿಸು ಅಂತ ಕೂತವ್ರೆ. ಇಲ್ದಿರೋ ಜಮೀನು ಹೊಲನ ಎಲ್ಲಿಂದ ತೋರ್ಸನಿ ನೀವೇ ಹೇಳಿ. ಅದಕ್ಕೆ ನೀವು ಲಕ್ಷ ಸಂಪಾದನೆ ಮಾಡಿದ್ರೆ ಆದಷ್ಟು ಬೇಗ ಒಂದು 4 ಎಕರೆ ಜಮೀನು ತಗೊಬಿಟ್ಟು ತೋರಿಸ್ಬೋದಲ್ವೇ? ಇದೇ ನಮ್ಮ ಹೊಲ, ಇದೇ ನಮ್ಮದು ಅಂತ ಹೇಳ್ಬಿಟ್ಟು. ಅದಕ್ಕೆ ನಿನಗೆ ಹೇಳ್ತಿರೋದು. ನೋಡೆ, ನಿನ್ ದುಡ್ಡು ನನಗೆ ಬೇಕಾಗಿಲ್ಲ. ನಿನ್ ದುಡ್ಡು ನಿನ್ಗೆ ವಾಪಸ್ ಕಳ್ಸಿದೀನಿ. ನಾನು ಯಾವ ಆಟನೂ ಆಡ್ಲಿಲ್ಲ. ಬೇಕಾದ್ರೆ ನೀನು ಆಡ್ತಿ ಆಡ್ಕೊಂಡು ಹೋಗು ಸುಮ್ಮನೆ. ಅವೆಲ್ಲ ನಂಬಕ್ ಆಗ್ತದಾ? ಸುಮ್ಮನೆ ನನಗೆ ಸುಮ್ಮನೆ ಸಿಟ್ಟು ಹತ್ತಿಸ್ಬೇಡ. ಸುಮ್ಮನೆ ಸೈಡಿಗೆ ಬಾಯ್ಲಿ, ನಾನು ಹೋಗ್ಬೇಕು. ರೀ ನಾವು ಅರ್ಜೆಂಟಾಗಿ ಸಾವುಕಾರ ಆಗ್ಬೇಕು ಅಂತಂದ್ರೆ ನಿಮ್ಗೆ ಏನು ಇಲ್ವಲ್ರಿ? ನಾವ್ ಯಾವಾಗ್ರಿ ಕೋಟ್ಯಾಧೀಶ್ವರ ಚೆನ್ನಾಗಿ ಮೆರೆಯೋದು? ನೀವು ನೋಡಿದ್ರೆ ಹಿಂಗ ಆಡ್ತಾ ಇದ್ದೀರಾ, ನ್ಯಾಯ ನೀತಿ ನಿಯತ್ತು ಅಂತ ಹೇಳ್ಬಿಟ್ಟು. ಹಿಂಗಿದ್ರೆ ಆಯ್ತದ? ನೋಡಿ ನನಗೆ ಅದೆಲ್ಲನೂ ಗೊತ್ತಿಲ್ಲ. ನೀವು ಆಡ್ಬಿಟ್ಟು ನನಗೆ ಸಂಪಾದನೆ ಮಾಡ್ಬೇಕು ಅಷ್ಟೇ. ಅದೇನ ನನ್ನ ಮಗಳು ಹೇಳ್ದಂಗೆ ಹೇಳಿ ಅಂದ್ರೆ ಸೈಡಿಗೆ ಬಾ ಸುಮ್ಮನೆ. ನೋಡ್ದೇನಮ್ಮ ಇವನು ಮದ್ವೆ ಆದ್ಮೇಲೆ ಎಷ್ಟು ಬದಲಾಗೋಗ್ಬಿಟ್ಟವನಿ ಅಂತ ಹೇಳ್ಬಿಟ್ಟು. ನೋಡು ಅವ್ರ ಅಕ್ಕಂಗೆ ಏನೋ ಹೇಳೋಕ್ಕೆ ಪುಟ್ಟಕ್ಕಂತ ಓಡೋಗ್ಬಿಟ್ಟ. ನಾವಂತೂ ಯಾವಾಗ ಸಾವುಕಾರ ಆಗ್ತೀವೋ ಏನು ಕತೆಯೋ ಗೊತ್ತಿಲ್ಲ. ಈ ಬಾಳು ಎಷ್ಟು ದಿನ ಬಾಳ್ಬೇಕು? ಇವತ್ತಲ್ಲ ನಾಳೆ ನಮ್ಮ ಹತ್ರ ಏನೂ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಇವ್ರ ಅಜ್ಜಿ ಸುಮ್ಕೆ ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ. ನಮ್ಮನ್ನ ಗಾಳಿ ಗ್ರಹಚಾರ ಎರಡನ್ನೂ ಬಿಡಿಸ್ಬಿಡ್ತಾಳೆ. ಏನು ಮಾಡೋದು ಏನು ಕತೆನೋ ನನಗಂತೂ ಒಂದೂ ಅರ್ಥ ಆಯ್ತಿಲ್ಲ. ಏನು ಮಾಡೋದು ಇವಾಗ? ಅದಕ್ಕೆ ಏನಾರ ಒಂದು ಉಪಾಯ ಮಾಡೋಣ ಮಗಳೇ. ಈಗ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಬಾ, ನಿಂತವ್ರನ್ನ ಎಷ್ಟು ಜನ ನೋಡಿಲ್ಲ ನಾವು. ಬಿಡು, ನ್ಯಾಯವಾಗಿ ಬದುಕಕ್ಕೆ ಅಂತ ಬಂದ್ರು ಇವ್ರಿಗೆ ಜಮೀನು ಆಸ್ತಿ ನೀನೇ ಮುಖ್ಯ ಆಗೋಗ್ಬಿಟ್ಟೈತಲ್ಲ. ನೋಡೋಣ ಬಾ, ಟೇಮ್ ಬರ್ತದ ಬಾ. ಅಕ್ಕ ಅಕ್ಕ ಹೇಳು, ಯಾಕೆ ಕೂಗ್ತಾ ಇದೆಯಾ? ಏನಾಯ್ತು? ನೀನೇ ಕೇಳ್ತಿದ್ದಲ್ಲ, ನಿನ್ ಗಂಡ ಎಲ್ಲಿ ಲಕ್ಷ ಸಂಪಾದನೆ ಮಾಡ್ಕೊಂಡ್ಬಿಟ್ಟು ಬರ್ತಾವನೆ, ಅವ್ನು ಏನು ಅಂತ ಕೆಲಸ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಅದೆಲ್ಲ ನನಗೆ ಗೊತ್ತಾಯ್ತು. ಹೌದಾ? ಏನು ಕೆಲಸ ಮಾಡ್ತಾವನೆ ಅವನು? ಒಳ್ಳೆ ನ್ಯಾಯವಾಗಿ ಸಂಪಾದನೆ ಮಾಡ್ತಾವನೆ ತಾನೇ? ನ್ಯಾಯವಾಗಿ ಸಂಪಾದನೆ ಮಾಡೋದಾದ್ರೆ ಮಾಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಅನ್ಯಾಯವಾಗಿ ಸಂಪಾದನೆ ಮಾಡೋದಾದ್ರೆ ನನಗೆ 10 ರೂಪಾಯಿ ದುಡ್ಡು ಬೇಡ. ಹೇಳು, ಹೆಂಗೆ ಸಂಪಾದನೆ ಮಾಡ್ತಾವನೆ? ಅಕ್ಕ, ಕ್ರಿಕೆಟ್ ಮ್ಯಾಚು ಬೆಟ್ಟಿಂಗ್ ಆಡ್ತಾರಲ್ಲ, ಆ ಬೆಟ್ಟಿಂಗ್ ಆಟನ ಆಡ್ತಾವನೆ. ಹಂಗಂದ್ರೆ ಏನು?
ಇವಾಗ ಏನು ಗೊತ್ತಾ, 2 ಟೀಮ್ ಆಡ್ತಾ ಇರ್ತವೆ. ಇವಾಗ ಎ ಟೀಮು, ಬಿ ಟೀಮು ಅಂತ ಅನ್ಕ. ಎ ಟೀಮ್ ಗೆಲ್ತೈತೆ ಅಂತ ನಾನು ಕಟ್ತೀನಿ, ಬಿ ಟೀಮ್ ಗೆಲ್ತೈತೆ ಅಂತ ನೀನು ಕಟ್ತೀಯ. ಬಿ ಟೀಮ್ ಏನಾದ್ರು ನನ್ಗೇನಾನ ಎ ಟೀಮ್ ಏನಾದ್ರು ಗೆದ್ಬಿಟ್ರೆ ನೀನು ನನಗೆ ದುಡ್ಡೆಲ್ಲನೂ ಕೊಡಬೇಕು. ಆ ಥರ ಆಟ ಕಣಕ್ಕ ಇದು. ಇದನ್ನ ಬಹಳ ಡೇಂಜರ್. ಪೊಲೀಸರ ಸಮೇತ ಈ ಆಟ ಆಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಹೇಳ್ಬಿಟ್ಟವ್ರೆ. ಇದರಿಂದ ಎಷ್ಟೋ ಸಂಸಾರಗಳು, ಅಯ್ಯೋ ಮನೆಗಳು ಎಲ್ಲ ಬೀದಿಗೆ ಬಂದ್ಬಿಟ್ಟವೆ ಕಣಕ್ಕ. ಅಷ್ಟೇ ಅಲ್ಲ, ಅಯ್ಯೋ ಎಷ್ಟೋ ಜನ ನೇಣುಗಳು ಹಾಕೊಂಡು ಸೀಮೆಣ್ಣೆ ಸುರ್ಕೊಂಡು ಸತ್ತೋಗ್ಬಿಟ್ಟವ್ರೆ. ನಾವು ಕಣ್ಣಾರೆ ನೋಡಿದೀವಿ. ನೀವು ಹುಡುಗಿಯರ್ಗೇನು ಗೊತ್ತಾಗಲ್ಲ ಜಾಸ್ತಿ ಇದ್ರ ಬಗ್ಗೆ. ಹುಡುಗರು ನೀನು ಹೋಗಿ ಕೇಳು, ಇಂಥ ವಿಚಾರ ಕೇಳುಗೇನೆ ನೇಣುಗಳು ಹಾಕೊಂಡು ಸೀಮೆಣ್ಣೆ ಸುರ್ಕೊಂಡು ಭಾಳ ಜನ ಸತ್ತೋಗ್ಬಿಟ್ಟವ್ರೆ ಕಣಕ್ಕ. ನಾನು ನೋಡಿರೋ ಪ್ರಕಾರ ನೋಡು, ಇದು ಭಾಳ ಡೇಂಜರ್. ಈ ಥರ ಆಟ ಆಡೋದು. ಬೀದಿಗೆ ಬಂದ್ಬಿಡ್ತಾರೆ, ಏನೋ ಚಟ ಆಗೋಗ್ಬಿಡ್ತದೆ ಇದೆಲ್ಲನೂ. ಆಮೇಲೆ ಬೀದಿಗೆ ಬಂದರೆ ಏನು ಮಾಡ್ತೀಯ ಹೇಳು? ಈಗಲೇ ಏನೇ ಎಚ್ಚೆತ್ಕೋಬೇಕು. ಈ ಆಟ ಒಳ್ಳೇದೇನೇ ಅಲ್ಲ ಕಣಕ್ಕ. ಹೌದೇನೋ, ನನಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಆಟ ಕೇಳಿದ್ದೆ, ಇದೇನಿಲ್ಲ ಇವ್ನಿಗೆ ಯಾಕೆ ಬೇಕಿತ್ತು ಇಂಥ ಕಿತ್ತೋಗಿರೋ ಆಟ? ಇದನ್ನೆಲ್ಲ ಯಾರು ಹೇಳ್ಕೊಡ್ತಾವನೆ? ಯಾರ ಜೊತೆ ಸೇರ್ಕೊಂಡ್ರದು ಇವನು? ಅದೇ ಇಲ್ವೇ ಮಮತಾ ದೊಡ್ಡಮ್ಮ ಇಲ್ವೇ, ಆ ಅಮ್ಮನ ಅಳಿಯ ಅವನು. ಈಗ ಏನೋ ಬೇರೆ ಮದುವೆ ಮಾಡ್ಕೊಂಡವಳಂತೆ. ಅವ್ರೇನೇನಿಯ ಹಿಂಗೆಲ್ಲನೂ ಮಾಡ್ತಾ ಇರೋದು. ಅವನೇ ದೊಡ್ಡ ಮನೆ ಅಣ್ಣನ ಮಗ ಅಂತ ಹೇಳ್ತಾ ಇದ್ಲು. ಹೊತ್ತಿಗೆ ಹೇಳಿದ್ ನಾನು ಕೇಳಿಸ್ಕೊಂಡೆ. ಇವಾಗ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ. ಹೀಗೆ ಹೆಂಗನ ಮಾಡ್ಬಿಟ್ಟು ಇವನು ಈ ಆಟ ಆಡೋದನ್ನ ನಿಲ್ಲಿಸಬೇಕಲ್ಲ. ಏನೇ ಆಗಲಿ ನನ್ನ ಗಂಡನೇ ಅಲ್ವಾ, ಇವತ್ತೆಲ್ಲ ನಾಳೆ ಬದಲಾಗ್ಬಿಟ್ಟು ನನ್ನ ಹತ್ರಕ್ಕೆ ಬರ್ತಾನೆ ಅಂತ ಅನ್ಕೊಂಡ್ರೆ, ಇವ್ನು ನೋಡಿದ್ರೆ ಈ ಥರ ದುಡ್ಡು ಸಂಪಾದನೆ ಮಾಡಿ ಏನಾರ ಮಾಡ್ಕೊಂಡಂತೂ ಗ್ಯಾರಂಟಿ ಸತ್ತೋಗ್ಬಿಡ್ತಾನೆ ಅಂತ ಅನ್ನಿಸ್ತೈತೆ. ಇಲ್ಲಾಂದರೆ ಏನೋ ಮನಗೊಂದು ತಂದಿಕ್ಕಂತಾನೆ. ಈಗ ಏನು ಮಾಡೋದು ಅಂತಲೇ ಅರ್ಥ ಆಗ್ತಾ ಇಲ್ಲ. ಈಗ ಏನು ಮಾಡೋದು? ಹೋಗಿ ನೀವೇನೇನಿಯ ಒಂದು ಕಿತ ಬಾವನ ಹತ್ರ ಮಾತಾಡಿ, ನೋಡಪ್ಪ ನೀನು ಹಿಂಗೆ ಮಾಡ್ತಾ ಇರೋ ತಪ್ಪು ಕೆಲಸ. ನೀವು ಇಂಥ ಆಟ ಎಲ್ಲ ಆಡಂಗಿದ್ರೆ ಆಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಏನಾರ ಕಷ್ಟ ಇದ್ದರೆ ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಇಲ್ಲಾಂದರೆ ಇವ್ನು ಆಟ ಆಡೋದನ್ನಂತೂ ಬಿಡಲ್ಲ, ಮುಂದುವರ್ಸ್ಕೊಂಡು ಹೋಯ್ತಾನೆ ಇರ್ತಾನೆ. ನೀವಂತೂ ನಿಜವಾಗೂ ಭಾಳ ಕಷ್ಟಪಡಬೇಕಾಯ್ತದೆ. ಒಂದ್ಸಲ ಯೋಚನೆ ಮಾಡಿ ನೋಡಿ, ಇದೆಲ್ಲ ಭಾಳ ಡೇಂಜರು. ಬೇಕಾದ್ರೆ ಗೂಗಲಾಗೆಲ್ಲ ಸರ್ಚ್ ಮಾಡಿ ನೋಡಿ, ಡೇಂಜರ್ ಆಟ ಅಂದರೆ ಇದೇನೇನೆ. ಎಷ್ಟೊಂದು ಜನ ಮನೆತನಗಳೆಲ್ಲ ಬೀದಿಗೆ ಬಂದ್ಬಿಟ್ಟವೆ ಅಕ್ಕ. ಮೊದಲೇ ಅವ್ನು ಯಾವನ ಜೊತೆನೋ ಸೇರ್ಕೊಂಡು ನನ್ನೂ ಆಡು 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 ಅಂತ ಹೇಳ್ತಾ ಇದ್ದ. ಹಿಂಗೆ ಹಳ್ಳಿಗಳ ಕಡೆ ಎಷ್ಟು ಜನರ ಜೊತೆ ಆಡು ಆಡು ಅಂತ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಹಿಂಗೆಲ್ಲ ಆಟ ಎಲ್ಲ ಹಿಂಗೆ ಆಡ್ಬಿಟ್ಟು ಎಲ್ಲ ಸೋತ್ಬಿಟ್ಟು ಆಮೇಲೆ ಸಾಲ ಪಾಲ ಮಾಡ್ಕೊಂಡ್ಬಿಟ್ರೆ ಏನು ಮಾಡ್ತೀಯಕ್ಕ ನೀನು? ಯೋಚನೆ ಮಾಡಿ ನೀನೇ ಒಂದ್ಸಲ. ಇದೆಲ್ಲ ಹೇಳಿದ್ನಲ್ಲ, ಡೇಂಜರ್ ಅಂದರೆ ಹೆವಿ ಡೇಂಜರ್ ಆಟ ಅಂತ ಹೇಳ್ಬಿಟ್ಟು ನೀನೇ ಒಂದ್ಸಲ ಏನೋ ಮಾಡಿಬಿಟ್ಟು ನಿಲ್ಸು ಈ ಆಟನ. ಇಲ್ಲಾಂದರೆ ಈಗ ಏನಾಗ್ತೈತೆ ನನಗಂತೂ ಗೊತ್ತಿಲ್ಲ. ಏನೋ ತಿಳ್ಕೊಂಬಿಟ್ಟು ಬಾ ಅಂದಲ್ಲ, ನಾನು ತಿಳ್ಕೊಂಬಿಟ್ಟು ಬಂದಿದ್ದೀನಿ. ಅವ್ನು ನನ್ನ ಮಾತೆಲ್ಲಿ ಕೇಳ್ತಾನೆ? ನಾನು ಹೇಳಿದ್ರು ನನ್ನ ಮೇಲೆ ರೇಗಾಡ್ತಾನೆ. ಈಗ ಅತ್ತೆಗೇನಾದರೂ ಹೇಳಿದ್ರೆ ಅತ್ತೆ ಏನಾದರೂ ಸಂಭಾಳಿಸ್ತೈತೆ ಅಂತ ಅನ್ನಿಸ್ತೈತೆ ನನಗೇನೋ. ನೋಡ್ಬಿಟ್ಟು ಅತ್ತೆ ಮನೆಗೆ ಹೋಗ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಬರ್ತೀನಿರು. ಅತ್ತೆ ಹಿಂಗೆ ಆಟ ಆಡ್ತಾ ಅನ್ಕೊಳತ್ತೆ, ಹೆವಿ ಡೇಂಜರ್ ಆಟ ಇದು, ಬ್ಯಾಡ ಹಂಗೆ ಹಿಂಗೆ ಅಂತ ಹೇಳ್ತೀನಿ. ಅದ್ರ ಮೇಲೆ ನೋಡೋಣ, ನಾನು ಪ್ರಯತ್ನ ಪಡ್ತೀನಿ. ಇಲ್ಲಾಂದರೆ ಒಂದು 2 ದಿನ ಬಿಟ್ಟು ನೋಡೋದು. ಅಲ್ಲ ಸಾಲ ಮಾಡಿದ್ರು ಪರವಾಗಿಲ್ಲ, ನಾನು ಹೆಂಗೋ ತೀರಿಸ್ತೀನಿ. ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟು ಸತ್ಗಿತ್ತು ಹೋಗ್ಬಿಟ್ರೆ ತಿರುಗಿ ನನ್ನ ಬಾಳು ನರಕ. ಗಂಡ ಬಿಟ್ಟಿರೋಳು ಗಂಡ ಸತ್ತಿರೋಳು ಅಂತ ಅನ್ನಿಸ್ಕೋಬೇಕಾಗ್ತೈತೆ. ಥು, ನಾನೇ ಹಿಂಗೆ ಯೋಚನೆ ಮಾಡ್ಬೇಕಾದ್ರೆ ನನ್ನಂತೆ ಎಷ್ಟು ಜನ ಹೆಣ್ಮಕ್ಳು ಇಂಥ ಯೋಚನೆ ಮಾಡ್ತಾ ಇರಲ್ಲ ಹೇಳು. ನೀವು ಹಿಂಗೆ ಹೇಳ್ತೀರಾ? ನನ್ನ ಹೆಂಡತಿ ಆಡು 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 ಅಂತ ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ಲು. ನೀನು ಆಡು ಗೆದ್ಬಿಡ್ಬಾ ಅಂತ ಹೇಳ್ಬಿಟ್ಟು ಕ್ಯಾಕರ್ಸ್ ಮಕ್ಕೋಗ್ಬಿಟ್ಟು ಬಂದೆ ಅಂತ ಹೆಂಡ್ತಿಯರು ಇರ್ತಾರೆ. ಆದರೆ ಮೋಸ್ಟ್ ಆಫ್ ಆಲ್ ಯಾರೂ ಹಂಗಿರಲ್ಲ. ನೀವು ಸ್ವಲ್ಪ ಎಚ್ಚೆತ್ಕೊಂಡ್ರೆ ತುಂಬ ಒಳ್ಳೇದು. ಈಗ ಯಾರ ಮಾತು ಕೇಳೋ ಪರಿಸ್ಥಿತಿನಾಗ ಭಾವ ಇಲ್ಲ. ಸರಿ, ಈ ವಿಚಾರನ ಅಮ್ಮನ ಹತ್ರ ಏನು ಹೇಳಕ್ಕೆ ಹೋಗ್ಬೇಡ. ನಾನೇ ನಿಭಾಯಿಸ್ತೀನಿ. ಅಮ್ಮಂಗೆ ಏನಾರ ಗೊತ್ತಾದರೆ ಈಗ ನನ್ನ ಮನೆಗೆ ಬಂದಿರೋದಕ್ಕೆ ನೀ ಭಾಳ ಬೇಜಾರು ಮಾಡ್ಕೊಬಿಟ್ಟೈತೆ. ಇನ್ನು ಇದೊಂದು ನೋಡ್ಬೇಕಾಯ್ತದ. ನಮ್ಮ ಅಮ್ಮನ ಗೋಲ್ಡ್ ನನ್ನ ಕೈಲಿ ನೋಡೋಕ್ಕಾಗಿಲ್ಲ. ಸುಮ್ಮನೆ ಬಡ್ಕೊತಾ ಇರ್ತದೆ, ಏನಾಯಿತು ಅಂತ ಹೇಳ್ಬಿಟ್ಟು. ಸುಮ್ಮನೆ ಯಾಕಿದೆ ಎಲ್ಲನೂ. ನಾನು ಹೋಗ್ಬಿಟ್ಟು ಎಲ್ಲ ಬುದ್ಧಿವಾದ ಹೇಳ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಅಲ್ಲಿ ಗಂಟ ಈ ವಿಷಯ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಸರಿ ಕಣಕ್ಕ, ನಾನೇನು ಯಾರಿಗೂ ಹೇಳಕ್ಕೆ ಹೋಗಕ್ಕಿಲ್ಲ. ನಿನಗೆ ಹೇಳ್ಬೇಕು ಅಂತ ನೀನೇ ಹೇಳ್ದಲ್ಲ, ಏನು ಮಾಡ್ತಾವನೆ ಅಂತ ಹೇಳ್ಬೇಕು ಅಂತ ಹೇಳ್ದೆ ಅಷ್ಟೇ. ಏನಿಯ ಹೋಗು, ಊರಾಚೆ ಕುತ್ಕೊಂಡು ಮೊಬೈಲಾಗೆ ಕ್ರಿಕೆಟ್ ನೋಡ್ಕೊಂಡು ನೋಡ್ಬೇಕು ನೀನು ಹೆಂಗೆ ಆಡ್ತಾವ್ರೆ ಅಂತ. ಅಲ್ಲಿಗೆ ಹೋಗು. ಇಲ್ಲಾಂದ್ರೆ ಅತ್ತೆ ಮತ್ತೆ ಹೋಗ್ಬಿಟ್ಟು ಅತ್ತೆಗೆ ಹೇಳಿ ಅತ್ತೆಯಿಂದ ಉಗ್ಸುಸು. ಎರಡರಾಗ ಒಂದು ಕೆಲಸ ಮಾಡ್ಬೇಕಷ್ಟೇ ನೀನು ಇವಾಗ. ಸರಿ, ಬಂದೇ ಇರು, ಈಗಲೇ ಹೋಗ್ತೀನಿ. ಒಳ್ಳೆ ಗಂಡಂಗೆ ಒಳ್ಳೆ ಹೆಂಡತಿ ಸಿಗಲ್ಲ, ಒಳ್ಳೆ ಹೆಂಡತಿಗೆ ಒಳ್ಳೆ ಗಂಡ ಅಂತೂ ಸಿಗೋದೇ ಇಲ್ಲ ಬಿಡು.